ಲೇ ಶಂಕರ, ಮಿಂಡ್ರಿ ಮಗನ, ಕದ ತಗದಿ ನನ್ನ ಕೈಯಾಗಿ ಬತ್ತ ಉಳ್ಕೊಂತಿದಿ. ಇವ ಯಾವ ಹಡ್ಬಿಟ್ಟಿ ಮಗ ನನ್ನ ಮನಿ ಬಾಕ್ಲಾ ಬಡಿಯಾಕತ್ತಾನ. ಏ ಪಾಪಿ, ನನ್ನ ಕೈ ಬಿಡ, ಬಾಗ್ಲ ತೆಗಿ, ನಾ ಹೋಗ್ಬೇಕ. ಬಾಯಿ ತಗದಿ, ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ನಿನಗೇನಾರ ಬದುಕಬೇಕನ್ನ ಆಸೆ ಇತ್ತಂದ್ರ ಬಾಯಿ ಮುಚ್ಕೊಂಡ ನಾ ಹೇಳ್ದಂಗ ಕೇಳ್ಬೇಕ. ಇಲ್ಲ ಈ ಭೂಮಿ ಮೇಲೆ ನೀನು ಇದ್ದು ಗೆಲ್ದಂಗ ನಿನ್ನ ಗತಿ ಮಾಡಿಬಿಡ್ತೇನಿ. ಛೀ, ನೀನ್ ಮನುಷ್ಯನ ರಾಕ್ಷಸ. ಕೆಲಸ ಕೊಡಿಸ್ತೀನಂತ ಮನಿವರೆಗೂ ಕರ್ಕೊಂಡು ಬಂದ ನೀನು ಈ ತರ ಮನುಷ್ಯ ಅಂತ ನಾನು ಅನ್ಕೊಂಡಿದ್ದಿದ್ದಿಲ್ಲ. ನೀನ ಬಾಯಿ ತೆಗಿಬೇಕಂದ್ರ ನನ್ನ ಕೇಳ್ಬೇಕ. ಈಗ ಹೊರಗೆ ಯಾರೋ ಒದ್ರಾಕತ್ತಾರ, ನಾ ಏನು ಎತ್ತ ಅಂತ ವಿಚಾರಿಸ್ತೀನಿ. ಅಲ್ಲಿವರೆಗೂ ನೀನ ಬಾಯಿ ಮುಚ್ಕೊಂಡ ಅಲ್ಲಿ ಸುಮ್ಮನೆ ಕುಂದ್ರ. ಲೇ ಹಲ್ಕ ನನ್ನ ಮಗನೇ ಶಂಕರ, ಕದಾ ತೆಗಿತೀಯೋ ಏನ ಕದಾ ಮುರಿದು ಒಳಗ ಬರ್ಲಿಯೋ? ಯಾರಾದ್ರೂ ಕಾಪಾಡ್ರಿ, ಕಾಪಾಡ್ರಿ. ಸುಮ್ಮನೆ ಇದ್ರೆ ಸರಿ, ಇಲ್ಲ ನಿನ್ನ ಉಸುಲ ತೆಗಿತೀನಿ. ನಡಿ. ಸರಳ ಮಾತಿಂದ ಕೇಳೋದಿಲ್ಲಿವ. ಇವಂಗ ಪೊಲೀಸರು ಕರ್ಸಿದ್ರ ಬರಬ್ಬರಿ ಅನಸ್ತತಿ. ಶಂಕರ, ಕೊನೆ ಸರ್ತಿ ಹೇಳಾಕತ್ತೀನಿ, ಕದಾ ತೆಗಿ. ಕದಾ ತೆಗಿಲಿಲ್ಲ ಅಂದ್ರೆ ಇವತ್ತ ಪೊಲೀಸರನ್ನ ಕರ್ಕೊಂಡು ಬಂದು ಕದಾ ತೆಗಿಸ್ಬೇಕಾಕೇತಿ. ಈ ಊರಾಗ ನನ್ನ ಮನೆ ಬಾಗಿಲಕ್ಕೆ ಬಂದು ಪೊಲೀಸರನ್ನ ಕರೆಸ್ತೇನಿ ಅನ್ನೋ ಈ ನನ್ನ ಮಗ ಯಾರು ಅಂತ ಕದಾ ತೆಗೆದು ನೋಡಿ ಅವಂಗ ಇವತ್ತು ಬರಬ್ಬರಿನ ಮಾಡ್ತೇನಿ. ತಗಿಲೇ ಕದಾ. ಯಾಕ ಒಂದ ಸವನ ಕದಾ ಬರ್ಸಾ ಕುಂತಿದಿ? ಏನಾಗೈತಿ ನಿನಗ? ಹುಚ್ಚಿಗೆ ಹಿಡ್ದತನ? ಹುಚ್ಚ ಹಿಡ್ದಿರೋದ ನನಗಲ್ಲ, ನಿನಗಂತ ಕಾಣಿಸ್ತತಿ. ಯಾಕ ನಿನಕ್ಕಿಂತ ವಯಸ್ಸಿನಾಗ ನಾ ದೊಡ್ಡವ, ನನಗೂಡ ಹೆಂಗ ಮಾತಾಡ್ಬೇಕು ಅನ್ನೋದು ವಿಚಾರಿಲ್ಲ. ನೀನ ವಯಸ್ಸಿನಾಗ ನನ್ಕಿಂತ ದೊಡ್ಡವನೋ ಇರಬಹುದು, ಹೋದ್ರ ಮಾಡೋ ಕೆಲಸ ಎಲ್ಲ ಸಣ್ಣವ. ಯಾಕ ಹೆಂಗೈತಿ ಮೈಗೆ? ನಾನು ಅದನ್ನ ಕೇಳಾಕುಂತಾನಿ. ಮೈಯಾಗ ಹೆಂಗೈತಿ? ನೆಟ್ಟಗೈತಿಯೋ ಏನು ಇಲ್ಲೋ? ಕಂಡ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕುವಂತ. ಕಂಡ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೇನೆ? ಹೇಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡ. ಊರಾಗ ಮಾನ ಮರ್ಯಾದೆ ಇಟ್ಕೊಂಡು ಇದ್ದ ವ್ಯಕ್ತಿ ನಾನು. ಊರಾಗ ಭಾರಿ ದೊಡ್ಡ ಮರ್ಯಾದಿನ ಇಟ್ಕೊಂಡಿ. ನೋಡೇನಲ್ಲ ಈಗ ಎಷ್ಟು ದೊಡ್ಡ ಮರ್ಯಾದೆ ಇಟ್ಕೊಂಡಿ ಅಂತ. ನೋಡ, ನಿಂದ ಯಾಕೋ ಅತಿ ಆಯ್ತ. ಊರಾಗ ನನ್ನ ಮಾನ ತಗದಿ ಅಂತ ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ. ಮಾನನಷ್ಟ ಮೊಕದ್ದಮೆ ಹಾಕ್ತೀಯ? ಥೂ, ನಿನ್ನ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ನಿನಗ ಮಾನ ಎಲ್ಲೈತಿ? ಮರ್ಯಾದೆ ಎಲ್ಲೈತಿ? ನನ್ನ ಮೇಲೆ ಕೇಸ್ ಹಾಕ್ತಾನಂತ. ಕೇಳಿ ನನ್ನ ಮಗನೇ, ಸರಳ ಆಕಿನ ಹೊರಗೆ ಕಳಸ. ಹೊರಗೆ ಕಳಿಸ್ಬೇಕಾ? ಯಾರನ್ನ? ಈಗ ಯಾರನ್ನ ಒಳಗೆ ಕರ್ಕೊಂಡು ಹೋಗಿದ್ದಿ ಅವ್ರನ್ನ? ಅಯ್ಯೋ ಹುಚ್ಚ ಹುಚ್ಚ, ನಾನು ಯಾರು ನಮ್ಮ ಮನೆಯೊಳಗೆ ಕರ್ಕೊಂಡು ಹೋಗಿಲ್ಲ. ನೋಡು ಶಂಕರ, ನೀನು ಒಂದು ಹುಡುಗಿನ ಒಳಗೆ ಕರ್ಕೊಂಡು ಹೋಗಿದ್ದನ್ನ ನನ್ನ ಕಣ್ಣಾರೆ ನಾನು ನೋಡೇನಿ. ಇದೆಲ್ಲ ಸರಿ ಬರಂಗಿಲ್ಲ. ಮರ್ಯಾದೆಯಿಂದ ಆಕಿನ ಹೊರಗೆ ಕಳಸ. ಮಂದಾಕಿ ನೀನು ನಾ ಒಳಗೆ ಕರ್ಕೊಂಡು ಹೋಗುದು ಕಿವ ನೋಡ್ಯಾನ. ನನ್ನ ಆಟ ನಾ ಶುರು ಹಚ್ಕೋತೇನಿ. ನೋಡು, ನಾ ಯಾ ಹುಡುಗಿನೂ ಮನೆ ಒಳಗೆ ಕರ್ಕೊಂಡು ಹೋಗಿಲ್ಲ. ಸುಳ್ಳು ಮಾತಾಡಬೇಡ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನೋಡೇನಿ ಒಳಗ ಹುಡುಗಿ ಕರ್ಕೊಂಡು ಹೋಗಿದ್ದಿ. ನಿನಗೆಲ್ಲೋ ಹಗಲ್ ಕನಸ ನೋಡಿರ್ಬೇಕು. ಹಗಲ್ ಕನಸ? ಹೇಳ್ತೇನೆ ನಿನಗೆ. ಸರಿ, ಎಲ್ಲದಾಳಕಿ? ನಿಂದ್ರ. ನನ್ನ ಮನೆ ಒಳಗೆ ಬರಾಕ ನಿನಗೇನು ಹಕ್ಕೈತಿ? ಒಬ್ಬ ಹೆಣ್ಣಿನ ಮಾನ ಉಳ್ಸಾಕ ನಿನ್ನ ಮನೆ ಒಳಗಲ್ಲ, ಜಗತ್ನ್ಯಾಗ ಯಾರ ಮನೆ ಒಳಗೂ ಯಾರಾದ್ರೂ ಹೋಗ್ಬಹುದು. ನೋಡ, ಒಳ್ಳೆ ಮಾತಿಂದ ಹೇಳಾಕತ್ತೀನಿ. ನನ್ನ ಸಿಟ್ಟು ನೆತ್ತಿಗೇರೋಕ್ಕಿಂತ ಮುಂಚೆ ಆ ಹುಡುಗಿ ಎಲ್ಲದಾಳ ಸರಳ ಕಳಸ. ಲೇ, ನಿನಗೇನಾರ ಹುಚ್ಚಿಗೆ ಹಿಡ್ದತನ? ಹುಡುಗಿ ಹುಚ್ಚ? ಯಾರು ಯಾರ ಬಗ್ಗೆ ಹೇಳಾಕತ್ತಿ? ನನಗೇನು ಅರ್ಥ ಆಗ್ವಲ್ದು. ಅರ್ಥ ಆಗ್ವಲ್ದ? ಸರಿ, ಈಗ ಅರ್ಥ ಮಾಡ್ತೇನೆ. ಇವನ್ ಜೊತೆ ಒಳಗೆ ಬರುವುದನ್ನ ನೋಡೀನಿ. ಈಗ ಈ ಮನೆ ಹುಡುಕಿದ್ರು ಎಲ್ಲೂ ಇಲ್ಲ. ಎಲ್ಲ ಹೋದ್ಲು? ಎಲ್ಲ ವಿಚಿತ್ರನ ಐತಿ. ಏನ್ಪಾ ಹೀರೋ, ಯಾವ್ದ ಹುಡುಗಿ ಗಡಿಗಿ ಅಂದಿ? ಸಿಕ್ಕಳನ? ಇಲ್ಲ. ನಿನಗೆಲ್ಲೋ ಅರಳು ಮರಳು ಆಗಿರ್ಬೇಕು. ಹೋಗ್ಪ, ನೀ ಇನ್ನೂ ಸಣ್ಣ ಹುಡುಗದಿದಿ. ನಿನಗ ಪ್ರಪಂಚ ಜ್ಞಾನ ಭಾಳ ಕಡಿಮೆನ ಐತಿ. ಮನಿ ಎಲ್ಲ ನೋಡಿದಿಲ್ಲ, ಎಲ್ಲೋ ಇಲ್ಲೋದಿಲ್ಲ ಯಾವ ಹುಡುಗಿನು. ಸರಿ ನಡಿ,
ಇಲ್ಲಿಂದ ಜಾಗ ಖಾಲಿ ಮಾಡ. ಆಕಿನ್ನ ಒಳಗೆ ಎಳ್ಕೊಂಡು ಬರೋದು ನೋಡೇನು ನಾನು. ಎಲ್ಲಿರ್ಬೋದು ಆಕಿ? ಏನ ಎತ್ತಲ ಬಾಗಲ್ಲೇ ಹಾಸಿ ಆಕಿನ ಎಲ್ಲಾದರೂ ಸಾಕ್ಸಿದ್ನು? ಹಾಂ, ಏನು ಮಾಡ್ಯಾನ ಏನು ತಿಳಿಯಬಲ್ದು. ಇಡೀ ಮನೆ ಹುಡುಕಿದ್ರು ಎಲ್ಲೂ ಇಲ್ಲಕ್ಕಿ. ನೀನು ಬಂದ ಕೆಲಸ ಮುಗೀತು ಅನ್ಕೊಂತೇನಿ. ಮೊದ್ಲು ಇಲ್ಲಿಂದ ನಡಿ ಹೊರಗೆ. ಲೇ ಶಂಕರ, ಈ ಊರಾಗ ಯಾಕೋ ನಿಂದ ಅತಿ ಆಗೈತಿ ಅನಿಸ್ತತಿ. ನೀನೇನಾದ್ರೂ ಒಂದಿಲ್ದ ಒಂದು ದಿನ ನನ್ನ ಕೈಯಾಗ ಸಿಕ್ಕಿ ಅಂದ್ರ ನಿನ್ನ ಮೈಯಾಗಿನ ಎಲಬ್ನ ಪುಡಿ ಪುಡಿ ಮಾಡ್ತೀನಿ. ಹೋಗ್ಲೇ ಹೋಗ. ನಿನ್ನಂತವ್ರನ್ನ ಎಷ್ಟು ಮಂದಿ ನೋಡಿಲ್ಲ. ನಾನೇನಾದ್ರೂ ಅಂತ ಕೆಲಸ ಮಾಡಿ ನಿನ್ನ ಕೈಯಾಗ ಸಿಕ್ ಹಾಕೊಂಡಾಗ ಏನ್ ಬೇಕಾದ್ ಮಾಡುವಂತಿ. ಈಗ ಖಾಲಿ ಪುಕ್ಷಟಿ ಮಾತಾಡಬೇಡ. ಮೊದಲ ನಾನು ಮನೆಯಾಗಿಂದ ಹೊರಗೆ ನಡಿ. ನಡಿ ಹೊರಗ. ಛೇ, ಆ ಹುಡುಗಿನ ಎಲ್ಲಿ ಮುಚ್ಚಿಟ್ಟ ನೀವ? ಅಕ್ಕಿ ನನ್ನ ಕೈಗೆ ಸಿಕ್ಕಿದ್ರ ಈ ನನ್ನ ಮಗಂದು ನಡ ಮುರಿತಿದ್ಯಾ. ಯಾವ ಸಾಕ್ಷಿ ಆಧಾರ ಇಲ್ದ ಇವನ ಮ್ಯಾಗ ಕೈ ಮಾಡಾಕೂ ಆಗಲ್ಲ ಅಂದಾಗ ಆಕಿ ಎಲ್ಲ ಹೋದ್ಲ? 10 ನಿಮಿಷನ್ಯಾಗ ಕಣ್ಣ ಮುಚ್ಚಾಲಿ ಆಡ್ದಂಗಾತ. ಅಂದಂಗ ಶಂಕರ, ಏನು ತಿಳ್ಕೊಬೇಡ. ನನಗೆ ಯಾಕೆ ಹಂಗೆ ಅನಿಸ್ತೋ ಏನೋ, ಯಾವುದೋ ಹುಡುಗಿನ ಕರ್ಕೊಂಡು ಬಂದಂಗಾತ. ಸರಿ, ನನ್ನಿಂದ ಏನಾದರೂ ತಪ್ಪಾಗಿದ್ರ ನನ್ನ ಕ್ಷಮಿಸ್ಬಿಡು. ನಿಮ್ಮಂಥವ್ರು ಸಣ್ಣ ಮಂದಿ ನಮ್ಮಂಥ ದೊಡ್ಡ ಮಂದಿ ಮ್ಯಾಗ ಇಂಥ ಎಲ್ಲ ಅಪವಾದ ಹೊರಿಸೋದು ಸಾಮಾನ್ಯನ. ಆತಾತ್ ಹೋಗು, ನಿನ್ನ ಕ್ಷಮಿಸೇನಿ. ಇನ್ನೊಂದ್ಸರಿ ನಮ್ಮ ಮನೆ ಕಡೆ ತಲೆ ಹಾಕಿ ಮಲ್ಕೋಬೇಡ, ತಿಳಿತಿಲ್ಲ? ಎಲ್ಲ ನನ್ನ ಮಗನೇ, ಈ ಶಂಕರನ ಮೇಲೆ ಕಣ್ಣಿಟ್ಟೀಯ. ನಾನಂದ್ರ ಏನು ತಿಳ್ಕೊಂಡಿ? ಇಲ್ಲಿವರೆಗೂ ಎಷ್ಟೋ ಕೆಟ್ಟ ಕೆಲಸ ಮಾಡಿದ್ರು ಒಬ್ಬರಿಗೆ ಒಂದು ವಿಷಯ ಗೊತ್ತಾಗಿಲ್ಲ. ಅಷ್ಟೇ ಯಾಕ, ಕಟ್ಕೊಂಡ ನನ್ನ ಹೆಂಡತಿಗೂ ಸಹ ಯಾವ ವಿಷಯನೂ ಗೊತ್ತಾಗಿಲ್ಲ. ಅಂಥದ್ರಾಗ ನಿನಗ್ಯಾವ ಗುಟ್ಟನ್ನು ನಾನು ಬಿಟ್ಟು ಕೊಡುವುದಿಲ್ಲ. ಮಂದಾಕಿನಿಯಿಂದ ಆನಂದವೋ ಆನಂದ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕತಿ ಮುಂದೆ ಭಾಳ ಚಂದ ಐತಿ. ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ. ಈ ವಿಡಿಯೋಕ್ಕೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತವರು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ಗೋಸ್ಕರ ನಿಮ್ಮ ಲಕ್ಷ್ಮಕ್ಕ ಕಾಯ್ತಿರ್ತಾಳ, ಮರಿದಂಗ ಕಮೆಂಟ್ ಮಾಡ್ರಿ. ವೀಕ್ಷಕರೇ, ನನ್ನ ಇನ್ನೊಂದು ಚಾನೆಲ್ ಆಗಿರುವಂತ ಕತೆ ಸಾರ ಅನ್ನೋ ಒಂದು ಚಾನೆಲ್ನಲ್ಲಿ ಕತೆಗಳನ್ನ ಬಿಡ್ತಾ ಇದ್ದೀನಿ. ದಯಮಾಡಿ ಅವುಗಳನ್ನು ಕೂಡ ಎಲ್ಲರೂ ನೋಡ್ರಿ. ನಿಮ್ಮೆಲ್ಲರ ಸಪೋರ್ಟನ್ನು ನನಗೆ ಕೊಡ್ರಿ ಸ್ನೇಹಿತರೆ.